ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೊತ್ತಂಬರಿಯನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಅದರಿಂದ ಏನು ಬೆನಿಫಿಟ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟು ಗ್ರೀನಿಶಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಕೊತ್ತಂಬರಿ, ಅಂದರೆ ಕಾರಿಯಂಡರ್ ಲೀವ್ಸ್. ಇದು ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ತೇನೆ. ಯಾಕೆಂದರೆ ನಾವು ಯೂಶ್ವಲಿ ಅಡುಗೆ ಟೇಸ್ಟ್ ಕೊಡಲಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತೇಳಿ ಕೊತ್ತಂಬರಿನ ಯೂಸ್ ಮಾಡ್ತೀವಿ ಅಲ್ವಾ. ಆದರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಚೆನ್ನಾಗಿದೆ. ಹಿರಿಯರು ಸುಮ್ಮನೆ ಮಾಡಿಲ್ಲ. ಯಾವುದೇ ಒಂದು ಅಡುಗೆ ಪದಾರ್ಥನ ಹಾಕೋದ್ರ ಹಿಂದೆ ಅದರ ಹಿನ್ನೆಲೆ ಏನು ಅಂದರೆ ಅದರ ಬೆನಿಫಿಟ್ ಆರೋಗ್ಯಕ್ಕೆ ಹೆಲ್ಪ್ಫುಲ್ಲಾಗಿ ಕೂಡ ಮಾಡಿದ್ದಾರೆ ಅವರು. ಅಂದರೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದೋ ಅದನ್ನು ಅವರು ವಿಧ ವಿಧವಾಗಿ ಅಡುಗೆಯ ವಸ್ತುಗಳಾಗಿ ಬಳಸಿದ್ದಾರೆ ನಮ್ಮ ಹಿರಿಯರು. ಅದು ನಮಗೆ ಗೊತ್ತಿರಲ್ಲ. ಸೊ ಟೇಸ್ಟಿಗೋಸ್ಕರ ಅಂದರೆ ಅದನ್ನು ಹಾಕಿದರೆ ಟೇಸ್ಟು, ಇದನ್ನು ಹಾಕಿದರೆ ಟೇಸ್ಟು ಅಂದ್ಕೊಂಡು ನಾವು ಬಳಸ್ತೀವಿ. ಪ್ಲಸ್ ಅದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಇರುತ್ತೆ. ಈ ಕೊತ್ತಂಬರಿ ಕೂಡ ಅಷ್ಟೇ. ನಾವು ಕೊತ್ತಂಬರಿ ಇಲ್ಲದೆ ಯೂಶ್ವಲಿ ಅಡುಗೆ ಕೆಲವೊಂದು ನಾವು ಮಾಡೋದೇ ಇಲ್ಲ ಅಂತ ಹೇಳ್ಬೋದು, ತುಂಬ ಅಡುಗೆಗಳು. ಆದರೆ ಇದರಲ್ಲಿ ಎ ಮತ್ತು ಸಿ ವಿಟಮಿನ್ನು ಜಾಸ್ತಿ ಇದೆ ಅಂತೆ ಕೊತ್ತಂಬರಿಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ಮತ್ತು ಜವಾರಿ ಅಂತ ಹೇಳಿ ಯೂಸ್ ಮಾಡ್ತೀವಿ. ನೋಡಿ, ಕೊತ್ತಂಬರಿ ತಂದಾಗ ಬೇರೆ ಬೇರೆ ಸೊಪ್ಪುಗಳು ಆಮೇಲೆ ಎಲೆಗಳೆಲ್ಲ ಬಂದಿರುತ್ತೆ. ಸೊ ಅದನ್ನು ಬೇರ್ಪಡಿಸಿ ನೀಟಾಗಿ ನಾವು ಸೋಸಿಟ್ಕೋಬೇಕು. ಇದರಲ್ಲಿ ಹೈಬ್ರಿಡ್ ತುಂಬ ಬರ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಜವಾರಿ ಸಿಕ್ಕರೆ ಖಂಡಿತ ಯೂಸ್ ಮಾಡಿ, ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿದು. ಆದರೆ ಈಗ ಜನಸಂದಣಿ ಜಾಸ್ತಿ ಆಗಿರೋದಕ್ಕೋ ಏನೋ ಗೊತ್ತಿಲ್ಲ, ಬೆಳೆಗಳ ಒಂದು ಅಭಾವದಿಂದ ಇರ್ಬೋದು, ಹೈಬ್ರಿಡ್ ತಳಿಗಳು ಜಾಸ್ತಿ ಬಂದುಬಿಟ್ಟಿದ್ದಾವೆ. ಇದರಲ್ಲಿ ನೋಡಿ, ಎ ಮತ್ತು ಸಿ ವಿಟಮಿನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಕೊತ್ತಂಬರಿಯಲ್ಲಿ. ಯಾರಿಗೆಲ್ಲ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಅಂಶ ಬೇಕು ಅನ್ನೋರು, ಅಂದರೆ ಕಮ್ಮಿ ಇರುತ್ತಲ್ಲ, ಅವರು ಕೊತ್ತಂಬರಿನ ಜಾಸ್ತಿ ಬಳಸಿ. ಇದರಲ್ಲಿ ಸೋಡಿಯಂ ಕಮ್ಮಿ ಇರೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳ್ತಾರೆ. ಸೊ ನನಗೆ ನಮ್ಮ ಹಿರಿಯರು ಹೇಳಿದ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮನೇಲಿ ಈಗ ಮಕ್ಕಳು ಒಬ್ಬರು ತಿಂತಾರೆ ಕೊತ್ತಂಬರಿ, ಒಬ್ಬರು ತಿನ್ನಲ್ಲ. ಆ ಟೈಮಲ್ಲಿ ನಮ್ಮ ಅಜ್ಜಿ ಹೇಳಿದ್ದು ಕೊತ್ತಂಬರಿ ಚೆನ್ನಾಗೆ, ಅದರಿಂದ ಏನು ಬೆನಿಫಿಟ್ಟು, ಸ್ಮೆಲ್ಗೋಸ್ಕರ ಅಂದರೆ ಫ್ರಾಗ್ರೆನ್ಸ್ಗೋಸ್ಕರ ಅಷ್ಟೇ ಯೂಸ್ ಮಾಡೋದಲ್ಲ ಅಂತ ಹೇಳಿದ್ದು. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿತಾರೆ. ಅದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಇದು ನೋಡಿ, ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಅಡುಗೆಯಲ್ಲಿ ನಾವು ಬಳಸೋದ್ರಿಂದ ತುಂಬ ಅಂದರೆ ಬೇಡದೇ ಇರ್ತಕ್ಕಂಥ ಫ್ಯಾಟ್ಸು ಕರಗೋಗುತ್ತಂತೆ. ಆಮೇಲೆ ಯೂರಿನ್ ಅಂದರೆ ಮೂತ್ರದ ಸಮಸ್ಯೆಗಳು ಕೆಲವರಿಗಿರುತ್ತಲ್ಲ, ಅವ್ರಿಗೂ ಕೂಡ ಇದು ಕೊತ್ತಂಬರಿ ರಾಮಬಾಣ ಅಂತ ಹೇಳ್ತಾರೆ. ಅಂದರೆ ಕೆಲವರಿಗೆ ಸ್ಟೋನ್ಸು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದಾಗ ನಮ್ಮ ಅಜ್ಜ ಹೇಳಿದರು ಅಷ್ಟೇ ಅದ್ರ ಬಗ್ಗೆ ನನಗೆ. ಇದನ್ನು ನೋಡಿ, ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ನಾನು ಮಿಕ್ಸಿಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ, ಅಂದರೆ ರಸ ತಕ್ಕೊಳ್ತಾ ಇದ್ದೇನೆ. ಅದನ್ನು ರಸ ಏನಕ್ಕೆ ಕುಡಿತಾರೆ ಅಂದರೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಆಗಲಿಲ್ವಾ ಅಂದರೆ ಡೇಯಲ್ಲಿ 1 ಟೈಮ್ ಆದರೂ ಕುಡೀರಿ, ಇಲ್ಲ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಆದರೂ ಕುಡಿದ್ರೆ ಒಳ್ಳೆಯದಂತೆ. ಇದು ಫ್ಯಾಟ್ ಕಮ್ಮಿ ಮಾಡ್ಕೊಳ್ಳೋರಿಗೆ ಈ ಕೊತ್ತಂಬರಿ ರಸ ತುಂಬ ಒಳ್ಳೆಯದು. ಆಮೇಲೆ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತಲ್ಲ, ಅವ್ರಿಗೂ ಕೂಡ ಈ ಕೊತ್ತಂಬರಿ ರಸ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಸೊ ನಾನು ಅದನ್ನು ಮನೇಲಿ ಟ್ರೈ ಮಾಡಿ ನೋಡಿದ್ದೀನಿ. ತುಂಬ ಬೆನಿಫಿಟ್ಸ್ ಇದೆ ಕೊತ್ತಂಬರಿ ರಸದಲ್ಲಿ. ನಾವು ಕೊತ್ತಂಬರಿ ಸೊಪ್ಪು ಮಾತ್ರ ಅಡುಗೆಗೆ ಅಂದ್ಕೊಂಡಿದ್ವಿ. ಸೊ ಬೆನಿಫಿಟ್ಸು ರಸನ ಕುಡಿಯೋದ್ರಿಂದನೂ ಇದೆ ಅನ್ನೋದು ನನಗೆ ನಮ್ಮ ತಾತನಿಂದ ಗೊತ್ತಾಗಿತ್ತು. ಖಂಡಿತ ಯಾರಿಗೆಲ್ಲ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.